ಕಾಂಗ್ರೆಸ್ ಪಕ್ಷದ ವೈಫಲ್ಯದಿಂದಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಸಾಧಿತವಾಗಿಲ್ಲ ಎಂದು ನಗರಸಭೆ 25ನೇ ವಾರ್ಡ್ ಸದಸ್ಯ ನಾಗೇಶ್ ಆರೋಪಿಸಿದರು. ಅವರು ಮಂಡ್ಯ ನಗರಸಭೆಯ ಆವರಣದಲ್ಲಿ ಸೋಮವಾರ ಸಂಜೆ 5 ಗಂಟೆಯಲ್ಲಿ ಮಾತನಾಡಿದರು. ಸುಪ್ರೀಂ ಕೋರ್ಟ್ಗೆ ಮೀಸಲಾತಿಯ ಸರಿಯಾದ ದಾಖಲೆಗಳನ್ನು ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಒದಗಿಸದ ಕಾರಣ ನಗರಸಭೆ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಯಾಗಿಲ್ಲ. ಕಳೆದ ಮೇ 2ರಂದು ಅಧ್ಯಕ್ಷ ಉಪಾಧ್ಯಕ್ಷರ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳ ಅಧಿಕಾರಾವಧಿ ಕೊನೆಗೊಂಡಿತು. ವರ್ಷ ಕಳೆದರೂ ಈವರೆಗೆ ಆಯ್ಕೆಯಾಗಿಲ್ಲ. ಇದಕ್ಕೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣವಾಗಿದೆ. ಹೀಗಾಗಿ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ನಾಗೇಶ್ ದೂರಿದರು. ಇವತ್ತು ನಗರಸಭೆ ವ್ಯವಸ್ಥೆ ಒಂದು ಜನಪ್ರತಿನಿಧಿಗಳ ನಗರಸಭೆಯಾಗಿ ಉಳ್ಕೊಂಡಿಲ್ಲ. ವರ್ಷ ಆಯಿತು. ಕಳೆದ ಮೇ 2ರಲ್ಲಿ ಅಧ್ಯಕ್ಷರ ಅವಧಿ ಮುಗಿದು ಈ ಮೇ ಬಂದರೂ ಕೂಡ ವರ್ಷ ಕಳೆದರೂ ಕೂಡ ಇನ್ನೂ ಮೀಸಲಾತಿ ಪಟ್ಟಿನ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಕಾರಣ ಸುಪ್ರೀಂ ಕೋರ್ಟ್ ಹಂತದಲ್ಲಿ, ನ್ಯಾಯಾಲಯದ ಹಂತದಲ್ಲಿದೆ. ಈ ಪ್ರಕರಣದೊಂದು ಬಾಕಿ ಇರೋದ್ರಿಂದ ಎಲ್ಲೂ ಕೂಡ ಆಗಲಿಲ್ಲ ಅಂತ ಅಂದ್ಬಿಟ್ಟು ಒಂದು ಕಾರಣನ ಮುಂದಿಟ್ಕೊಂಡು ಇವತ್ತರೂ ಕೂಡ ಅಧ್ಯಕ್ಷರು ಮೀಸಲಾತಿ ಪಟ್ಟಿನ ರಾಜ್ಯದೊಳಗೆ ಯಾವುದೇ ನಗರಸಭೆ ಸ್ಥಳೀಯ ಸಂಸ್ಥೆಗಳಿಗೆ ಮಾಡಿಕೊಟ್ಟಿಲ್ಲ. ಈ ಒಂದು ವ್ಯವಸ್ಥೆಯಿಂದ ಜನಪ್ರತಿನಿಧಿಗಳ ಹಕ್ಕನ್ನು ಎಲ್ಲೋ ಒಂದು ಕಡೆ ಕಸಿದುಕೊಂಡಂಥ ಸಂದರ್ಭ ಆಗಿದೆ. ಕಾರಣ ಸರ್ಕಾರ ಇದ್ರ ಬಗ್ಗೆ ನ್ಯಾಯಾಲಯದಲ್ಲಿ ಉನ್ನತ ಮಟ್ಟದಲ್ಲಿ ಇದು ಏನು ನ್ಯಾಯಾಂಗ ಇಲಾಖೆ ಒಳಗಡೆ ಯಾವ್ಯಾವ ರೀತಿ ಅದು ಕಾನೂನು ಚೌಕಟ್ಟಿನಲ್ಲಿ ದಾಖಲೆಗಳನ್ನ ಒದಗಿಸಿ ಅದು ಅಂತಿಮವಾಗಿ ಶೀಘ್ರವಾಗಿ ಆಗುವಂಥ ಕೆಲಸಗಳನ್ನ ಸರ್ಕಾರ ಇನ್ನೂ ಕ್ರಮ ಕೈಗೊಳ್ಳದೇ ಇರೋದು ಜನಸಾಮಾನ್ಯರಿಗೆ, ಸಾರ್ವಜನಿಕರುಗಳಿಗೆ ಜನಪ್ರತಿನಿಧಿಗಳು ಕೆಲಸ ಮಾಡಲಿಕ್ಕೂ ಆಗದಿರುವಂಥ ಒಂದು ಸಂದರ್ಭ ಅದು ಬಂದಿದೆ. ನೋಡಿ, ಕಾಮಗಾರಿಗಳಾಗ್ಬೋದು ಅಥವಾ ಯಾವುದಾದ್ರು ಹೊಸ ಯೋಜನೆಗಳಿಗಾಗ್ಬೋದು, ಯಾವುದೇ ಕೆಲಸಗಳು ಸಾರ್ವಜನಿಕರಿಗೆ ಒಂದು ಖಾತೆ ಕಂದಾಯ ಮಾಡಿಸ್ಕೊಡುವಂಥ ಸಂದರ್ಭ ಬಂದಾಗಲೂ ಕೂಡ ಈಗ ನಾವು ಜನಪ್ರತಿನಿಧಿನೇ ಅಲ್ಲ ಅನ್ನೋ ಒಂದು ಮಟ್ಟದಲ್ಲಿ ನಮಗೆ ನೋವು ಭಾಸವಾಗ್ತಾ ಇದೆ. ಯಾಕೆ ಪ್ರಜಾಪ್ರಭುತ್ವದೊಳಗಡೆ ಜನಗಳಿಂದ ಜನಗಳಿಗೋಸ್ಕರ ಜನರಿಗಾಗಿ ಆಯ್ಕೆ ಮಾಡಿರುವಂಥ ಈ ಒಂದು ವ್ಯವಸ್ಥೆನ ಒಂದು ವರ್ಷಗಳಾದರೂ ಕೂಡ ಜನರಿಗೆ ಏನೂ ಮಾಡಲಿಕ್ಕಾಗೋದಿಲ್ವಲ್ಲ, ನಮಗೆ ಅಧಿಕಾರ ಇಲ್ವ ಅನ್ನೋ ಒಂದು ದೌರ್ಭಾಗ್ಯದಲ್ಲಿ ನಾವು ಇದ್ದೀವಿ ಅಂತಂದರೆ ಖಂಡಿತ ನೋವಾಗುತ್ತೆ. ಈ ಸರ್ಕಾರ ಎಚ್ಚೆತ್ಕೊಂಡು ಅತಿ ಶೀಘ್ರವಾಗಿ ಮೀಸಲಾತಿ ಪಟ್ಟಿನ ಮಾಡಲಿಕ್ಕೆ ಕಾನೂನು ತೊಡಕಾಗಿರೋದನ್ನ ಏನು ಮಾಡ್ಬೋದೋ ಉನ್ನತ ಕಾನೂನು ತಂಡನ ರಚನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಹಂತದಲ್ಲಿ ಏನಿದೆ ಕೇಸ್ನ ಅದನ್ನು ವೆಕೇಟ್ ಮಾಡಿ ಅದನ್ನು ಮುಂದುವರಿಸಿ ಒಂದು ಅಧ್ಯಕ್ಷರ ಮೀಸಲಾತಿ ಪಟ್ಟಿಗಳನ್ನ ಬಿಡುಗಡೆ ಮಾಡಲಿಕ್ಕೆ ಶೀಘ್ರ ಕ್ರಮ ಕೈಗೊಳ್ಳಬೇಕು. ಸಾರ್ವಜನಿಕರ ಈ ಕುಂಠಿತವಾಗಿರುವಂಥ ಅನಾನುಕೂಲತೆ ಸೌಲಭ್ಯಗಳನ್ನ ಸಾರ್ವಜನಿಕರಿಗೆ ಹತ್ತಿರವಾಗಬೇಕು. ಸ್ಥಳೀಯ ಸಂಸ್ಥೆ ಅಂದರೆ ಸಾರ್ವಜನಿಕರಿಗೆ ಪ್ರತಿಯೊಂದು ದೊರಕಬಹುದಾದಂಥ ಸೌಲಭ್ಯಗಳು. ಜನಪ್ರತಿನಿಧಿಗಳಲ್ಲಿ ಹಕ್ಕನ್ನು ಕೇಳೋಕ್ಕಾಗಲ್ಲ. ಕಾರಣ ನಮಗೆ ಅಧಿಕಾರ ಇಲ್ಲ. ಅಧ್ಯಕ್ಷ ಇದ್ದರೆ ಅದರ ಬಗ್ಗೆ ನಮಗೆ ಸಹಕಾರ ಕೊಡ್ತಾರೆ, ಉಪಾಧ್ಯಕ್ಷರಿರ್ತಾರೆ, ಸ್ಥಾಯಿ ಸಮಿತಿ ಇರುತ್ತೆ. ನಾವೆಲ್ಲ ಒಗ್ಗೂಡಿ ಕೆಲಸ ಮಾಡಲಿಕ್ಕೆ ಅದೊಂದು ಸಂದರ್ಭ ಇರ್ತದೆ. ಇವತ್ತು ಅದೇ ಹಕ್ಕಿಲ್ಲ ಅಂತಂದರೆ ನಾವು ಜನಪ್ರತಿನಿಧಿಯಾಗಿ ಕೆಲಸ ಮಾಡಲಿಕ್ಕೆ ತುಂಬ ಕಷ್ಟಕರವಾಗುತ್ತೆ. ಆದ್ದರಿಂದ ಸರ್ಕಾರ ಕೂಡಲೇ ಶೀಘ್ರವಾಗಿ ಈ ಮೀಸಲಾತಿ ಪಟ್ಟಿ ಬಿಡುಗಡೆ ಮಾಡಲಿಕ್ಕೆ ಕಾನೂನು ತೊಡಕು ಏನಿದೆಯೋ ಅದನ್ನೆಲ್ಲ ಬಗೆಹರಿಸ್ಕೊಂಡು ಈ ನ್ಯಾಯ ದೊರಕಿಸ್ಕೊಡ್ಬೇಕು. ಮುಂದೆ ಕಾನೂನು ಚೌಕಟ್ಟಿನಲ್ಲಿ ಶೀಘ್ರವಾಗಿ ವಿಲೇವಾರಿ ಮಾಡ್ಕೊಂಡು ಬರಬೇಕು ಅಂತ ಈ ಮೂಲಕ ಸಮಸ್ತ ಸಾರ್ವಜನಿಕರ ಪರವಾಗಿ ಕೇಳ್ಕೊತೀವಿ. ನಾಗೇಶ್ ಅಂತ 25ನೇ ವಾರ್ಡ್ ಕೌನ್ಸಿಲರು, ಮಂಡ್ಯ.